ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿ ಬರುವಂತಹ ಬಸವೇಶ್ವರ ನಗರದ ಬಸವ ಮಂಟಪದಲ್ಲಿ ಇದೇ ಏಪ್ರಿಲ್ 20ರಂದು ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನ ವಿಶೇಷ ಪೂಜೆ ಹಾಗೂ ಜ್ಯೋತಿ ಯಾತ್ರೆ ಮತ್ತು ಭವ್ಯ ಬೈಕ್ ರ್ಯಾಲಿಯೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ದರೂರು ಶಾಂತನಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಂತಹ ಈ ಜ್ಯೋತಿ ಯಾತ್ರೆಯನ್ನ ಕೂಡಲ ಸಂಗಮದಿಂದ ಬಳ್ಳಾರಿ ನಗರಕ್ಕೆ ಬರಮಾಡಿಕೊಂಡು ನಂತರ ಬಸವ ಮಂಟಪದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಮೋತಿ ವೃತ್ತದ ಬಳಿ ಇರುವಂತಹ ಬಸವಣ್ಣನವರ ಪುತ್ಥಳಿಗೆ ಅರ್ಪಿಸಲಾಯಿತು. ನಂತರ ಮುಖಂಡರು ಮಾತನಾಡಿದ್ದು ಬಸವಣ್ಣನವರ ಸಮಾನತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಪಾಲಿಸಬೇಕೆಂದು ಕರೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರವಿಶಂಕರ್, ಸಾಹುಕಾರ ಸತೀಶ್ ಬಾಬು, ದರೂರು ಶಾಂತನಗೌಡ, ಅಲ್ಲಮ್ಮ ಪ್ರಶಾಂತ್, ತಿಮ್ಮನಗೌಡ, ಪಂಚಾಕ್ಷರಪ್ಪ, ದಿವಾಕರ ಗೌಡ, ವೀರಸೇನ ರೆಡ್ಡಿ, ರವಿಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಬಸವ ಜಯಂತಿ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯಿಂದ ನಾವು ಬಸವ ಜಯಂತಿನ ಆಚರಣೆ ಮಾಡ್ತೀವಿ. ಎಲ್ಲರೂ ಸೇರ್ಕೊಂಡು ಕೂಡಲ ಸಂಗಮದಿಂದ ದೀಪ ತಾಂಬಂದು ಇಲ್ಲಿಂದ ಜ್ಯೋತಿ ತಂದು ಇಲ್ಲಿಂದ ಬಸವಣ್ಣ ಪುತ್ಥಳಿಗೆ ಹೋಗಿ ಅರ್ಪಿತ ಮಾಡಿ ಅಲ್ಲಿಂದ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ, ಅದನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ರವಿಶಂಕರ್, ರಾಷ್ಟ್ರೀಯ ಬಸವದಳ ಬಳ್ಳಾರಿ ಜಿಲ್ಲಾ ಘಟಕ. ಸಮಸ್ತ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಗುರು ಬಸವಣ್ಣನವರ 893ನೇ ಜಯಂತಿ ಮಹೋತ್ಸವನ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತದೆ. ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ, ಮುಖ್ಯವಾಗಿ ನಮ್ಮ ಲಿಂಗಾಯತ ಸಮುದಾಯದ ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸುಮಾರು 19 ವರ್ಷಗಳಿಂದಲೂ ಕೂಡ ನಮ್ಮ ಶರಣರಾಗಿರ್ತಕ್ಕಂಥ ದರೂರು ಶಾಂತನಗೌಡ ಅಣ್ಣನವರ ನೇತೃತ್ವದಲ್ಲಿ ಕೂಡಲ ಸಂಗಮ ಸುಕ್ಷೇತ್ರದಿಂದ ಜ್ಯೋತಿ ಯಾತ್ರೆ ಬರ್ತದೆ. ಈಗ ಜ್ಯೋತಿ ಯಾತ್ರೆ ಬಂದಿದೆ. ಈಗ ಬಂದು ಇಲ್ಲಿ ಗುರು ಬಸವೇಶ್ವರ ಪೂಜಾನುಷ್ಠಾನ ಎಲ್ಲ ಮಾಡಿಕೊಂಡು ನಾವು ಬೈಕ್ ರ್ಯಾಲಿ ಮೂಲಕ ಬಸವೇಶ್ವರ ಪುತ್ಥಳಿಗೆ ಹೋಗಿ ಅಲ್ಲಿ ಗೌರವ ಸಮರ್ಪಣೆ ಮಾಡ್ತೀವಿ. ಅದಾನಂತರ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚಿಂತನಾ ಸಭೆ ಇದೆ. ಒಟ್ಟಿನಲ್ಲಿ ಬಸವ ತತ್ವದ ಪ್ರಚಾರ, ಅನುಷ್ಠಾನ ಮತ್ತು ಸಂಘಟನೆ ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನ ಇಲ್ಲಿ ಲಿಂಗಾಯತ ಸಮುದಾಯ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಈಗ 15 ದಿನಗಳಿಂದ ಕೂಡ ನಿರಂತರವಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸಾಂಸ್ಕೃತಿಕ APMCಯಲ್ಲಿ ದಾಸೋಹದ ಒಂದು ವ್ಯವಸ್ಥೆ ಇವೆಲ್ಲ ಕೂಡ ಮಾಡಿದ್ವಿ. ಅಂದ್ರೆ ಎಲ್ಲ ಲಿಂಗಾಯತ ಮುಖಂಡರು ಈ ರೀತಿಯಾಗಿ ಬಸವ ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಶಾಂತಿಯುತವಾಗಿ ಆಚರಣೆ ಮಾಡ್ತಾ ಇದೀವಿ. ಮತ್ತೊಮ್ಮೆ ಎಲ್ಲರೂ ಕೂಡ ಶರಣಾರ್ಥಿ. ವಿಶ್ವಗುರು ವಚನಕಾರರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಘೋಷಿಸ್ತಕ್ಕಂಥ ನಮ್ಮ ಜಗದ್ಗುರು ಜಗಜ್ಯೋತಿ ಬಸವಣ್ಣನವರ ಹುಟ್ಟಿದಬ್ಬದ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ಈಗ ತಾವೆಲ್ಲ ನೋಡ್ತಿದ್ದಂಗೆ ಆಚಾರ ವಿಚಾರದಿಂದ ಇವತ್ತು ಖುಷಿಯಾಗಿ ಎಲ್ಲ ವೀರಶೈವ ಲಿಂಗಾಯತರು ಇವತ್ತು ಬಂದು ಖುಷಿಯಾಗಿ ಹಮ್ಮಿಕೊಂಡು ಆಚರಿಸ್ತಾ ಇದ್ದಾರೆ. ಇದು ಒಂದು ಅವರು 12ನೇ ಶತಮಾನದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಗುರುತು, ಒಂದು ಸಾಂಕೇತಿಕ, ಒಂದು ಮೆಸೇಜ್ ಅನ್ನು ನಮಗೆ ಕೊಟ್ಟು ಅದನ್ನ ನಾವು ಪರಿಪಾಲಿಸ್ಕೊಂಡು ಹೋಗೋದು ನಮ್ದು ಒಂದು ಜವಾಬ್ದಾರಿ ಆಗುತ್ತೆ. ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥ ವಚನಗಳಲ್ಲಿ ಅನುಭವ ಮಂಟಪದಲ್ಲಿ ಏನೇನು ಹೇಳಿದ್ರು ಅದನ್ನ ಆಚರಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ವಿಷಯ. ಅದನ್ನ ಆದಷ್ಟು ಮಟ್ಟಿಗೆ ನಾವೆಲ್ಲ ಅಳವಡಿಸ್ಕೊಂಡು ಹೋದ್ರೆ ಒಂದು ಯಾವುದೇ ಊರಾಗ್ಲಿ ಯಾವುದೇ ಜಾಗ ಆಗ್ಲಿ ಒಂದು ಶಾಂತಿಯ ತೋಟ ಇರುತ್ತೆ. ಆ ಕಾರಣದಿಂದ ಇವತ್ತು ಎಲ್ಲರೂ ಅವರು ಒಂದು ವಚನ ಹಮ್ಮಿಕೊಂಡು 1 ವರ್ಷ ಆಚರಿಸಿದ್ರೆ ಬಹಳ ಉದ್ಧಾರ ಆಗ್ತೀವಿ ಅಂತ ಹೇಳಿ ಎಲ್ಲ ಬಂಧುಗಳಿಗೆ ಶರಣಾರ್ಥಿ. ಮೊಟ್ಟ ಮೊದಲನೇದಾಗಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ಇಡೀ ಬಳ್ಳಾರಿ ನಗರದ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ಸಂಭ್ರಮವನ್ನ ನಾವು ಬಹಳ ಹೆಮ್ಮೆಯಿಂದ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ. ಒಂದು ಸಂತೋಷದ ವಿಚಾರ ಏನಂತಂದರೆ, ಮೊನ್ನೆ ನಾವು ಒಂದು ಬಳ್ಳಾರಿಯಲ್ಲಿ ಶರಣ ಸಕ್ಕರೆ ಕರಡಿಸ ಪ್ರಸಾದ ನಿಲಯದಲ್ಲಿ ಒಂದು ಮೀಟಿಂಗ್ ಅನ್ನು ಇಟ್ಕೊಂಡಿದ್ದೀವಿ. ಆ ಮೀಟಿಂಗ್ ನಲ್ಲಿ ಅಲ್ಲಂ ಫ್ಯಾಮಿಲಿಯವರು, ಅಲ್ಲಂ ಈರದಪ್ಪನ ಫ್ಯಾಮಿಲಿ ಮತ್ತು ಪ್ರಶಾಂತ್ ಅಣ್ಣನವರು ನೆಕ್ಸ್ಟ್ ಇಯರ್ ಏನ್ ಬರ್ತಾ ಇದೆ, ಗಡಗಿ ಕುಟುಂಬದವರಿಂದ ಈಗಾಗಲೇ KEB ಸರ್ಕಲ್ ಅಂತ ಏನ್ ಹೇಳ್ತಿದ್ರಲ್ಲ ಅದನ್ನ ಆಲ್ರೆಡಿ ಬಸವೇಶ್ವರ ಸರ್ಕಲ್ ಅಂತ ಮಾಡಿದೀವಿ. ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇದ್ದೀವಿ. ಆ ಪುತ್ಥಳಿಗೆ ಮತ್ತು ಜಾಗಕ್ಕೆ ಗಡಗಿ ಫ್ಯಾಮಿಲಿ ಅವರಿಂದ ಮಾತು ಕೊಟ್ಟಿದ್ದಾರೆ. ಅದನ್ನ ಎಲ್ಲ ಇಡೀ ಬಳ್ಳಾರಿ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಇಡೀ ಬಳ್ಳಾರಿ ನಗರದ ಎಲ್ಲ ಸಮಸ್ತ ನಾಗರಿಕರನ್ನ ಮತ್ತು ಬಂಧುಗಳನ್ನ ಎಲ್ಲಾ ವಿವಿಧ ಸಂಘಟನೆಗಳನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಸಂಜೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಅಂದರೆ ಮುನ್ಸಿಪಲ್ ಮೈದಾನದಿಂದ ಸಂಜೆ 5 ಗಂಟೆಗೆ ಏನು ಬಸವ ಜಯಂತಿಯ ನಾವು ಪ್ರೊಸೆಷನ್ ಮಾಡ್ತಾ ಇದ್ದೀವಿ. ಎಲ್ಲಾ ಸಮುದಾಯದ ನನ್ನ ಬಂಧುಗಳು ಈ ಒಂದು
ಕಾರ್ಯಕ್ರಮಕ್ಕೆ ಅಂದ್ರೆ ಪ್ರೊಸೆಷನ್ಗೆ ಬಂದು ಈ ಕಾರ್ಯಕ್ರಮವನ್ನ ಮತ್ತು ಪ್ರೊಸೆಷನ್ ಅನ್ನ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ಇಡೀ ಬಳ್ಳಾರಿ ನಗರದ ಸರ್ವ ಧರ್ಮದ ಎಲ್ಲ ಸಮುದಾಯದವರನ್ನ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದು ಸೂರ್ಯ ನ್ಯೂಸ್ ಕನ್ನಡ.